ಗೆಳೆಯರೇ, ಇವತ್ತು ಬಹಳ ಮುಖ್ಯವಾದ ಒಂದು ವಿಚಾರ. ನಮ್ಮ ಜೊತೆಗೆ ಇವತ್ತು ವಿ ಸೋಮಶೇಖರ್ ಅವರು ಲಾಯರ್ ಸರ್ ಕೂತಿದ್ದಾರೆ. ನಮಸ್ಕಾರ. 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 ಯಾಕೆ ಇವತ್ತು ಲಾಯರ್ ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಂದೊಂದು ಬಹಳ ಹಳೆಯ ಕಾಲದ ಒಂದು ಪ್ರಶ್ನೆ ಇದೆ ಸರ್. ಈ ಹಿಂದೆ ನಾವೆಲ್ಲ ಚಿಕ್ಕವರಿದ್ದಾಗ ಚಾರ್ಲ್ಸ್ ಶೋಭರಾಜ್ ಅಂತ ಹೆಸರು ಕೇಳಿದ್ವಿ ನಾವು. ಆತ ಕೋರ್ಟಲ್ಲಿ ತನ್ನ ಕೇಸುಗಳನ್ನು ತಾನೇ ವಾದ ಮಾಡ್ಕೊಳ್ತಿದ್ದಂತೆ ಅಂತ ಗೊತ್ತು, ಓದಿರೋದು ನಾವು. ಆದರೆ ಆ ಥರ ನಡೆಸ್ಕೊಳ್ಬೋದಾ ಕೋರ್ಟಲ್ಲಿ? ಅಪರಾಧಿಗಳು ಅಥವಾ ಆರೋಪಿಗಳು ಆರೋಪಿಗಳು ತಮ್ಮ ಕೇಸುಗಳನ್ನು ತಾವು ನಡೆಸ್ಕೊಳ್ಳೋಕ್ಕೆ ಸಾಧ್ಯತೆ ಇದೆಯಾ? ಅವ್ರು ಓದಿರಬೇಕೇ, ಓದಿರಬಾರ್ದೆ? ಅಥವಾ ಅವ್ರ ಸೆಕ್ಷನ್ಗಳನ್ನು ಹೇಳೋಕ್ಕೆ ಬರೋದಿಲ್ಲ ಜಡ್ಜಿಗೆ? ಏನು ಸರ್ ಇದ್ರ ಸಮಸ್ಯೆ ಅಂತ? ನೋಡಿ, ನಮ್ಮ ಸಂವಿಧಾನ ಎಷ್ಟು ನಮಗೆ ಅನುಕೂಲಗಳನ್ನ ಮಾಡಿಕೊಟ್ಟಿದೆ ಅಂದರೆ, ಹ್ಞೂ ಸರ್, ಈ ಲಿಬರ್ಟೀಸ್ ಏನಿದೆ, ಆರ್ಟಿಕಲ್ 19 ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ 19ನೇ ವಿಧಿ, 19ನೇ ವಿಧಿನಲ್ಲಿ ಎಷ್ಟು ಲಿಬರ್ಟೀಸ್ ಅಂದರೆ ಎಷ್ಟು ಫ್ರೀಡಮ್ ಕೊಟ್ಟಿದೆ ಅಂದರೆ, ನಾನು ಯಾವುದೇ ನನ್ನ ದಾವೆಯನ್ನು, ನನಗೆ ಸಂಬಂಧಪಟ್ಟಿದ್ದ ದಾವೆಯನ್ನು ನಾನೇ ನಡೆಸ್ಬೋದು. ನಾನೇ ಪಾರ್ಟಿ ಇನ್ ಪರ್ಸನ್ ಅಂತ ಅಂತಾರೆ ಅದಕ್ಕೆ ಇಂಗ್ಲೀಷಲ್ಲಿ. ಪಾರ್ಟಿ ಇನ್ ಪರ್ಸನ್ ನಡೆಸ್ಬೋದು. ಇದಕ್ಕೆ ಅಡ್ವೊಕೇಟ್ಸ್ ಆ್ಯಕ್ಟ್ ಅಂತ ಒಂದಿದೆ. ಅಡ್ವೊಕೇಟ್ಸ್ ಆ್ಯಕ್ಟಲ್ಲೂ ಸೆಕ್ಷನ್ 32ನಲ್ಲೂ ಪ್ರಾವಿಷನ್ ಕೊಡ್ತಾನೆ. ಆಯಿತು, ನಿನಗೆ ಆ ಒಂದು ಸ್ಕಿಲ್ ಇದ್ದರೆ, ಆ ಬುದ್ಧಿಮತ್ತೆ ಇದ್ದರೆ ನಿನ್ನ ಕೇಸ್ಗಳನ್ನ ನೀನೇ ನಡೆಸಬಹುದು. ನಿನಗೆ ಆ ಚಾಕಚಕ್ಯತೆ ಇದ್ದರೆ ಅಥವಾ ಕಾನೂನಿನ ಅರಿವಿದ್ದರೆ ಆಟೋಮೆಟಿಕ್ಕಾಗಿ ನೀನು ಮಾಡ್ಬೋದು ಅಂತೇಳಿ ನಮ್ಮ ಸಂವಿಧಾನನೂ ಕೊಟ್ಟಿದೆ, ಸ್ವಾತಂತ್ರ್ಯ ಕೊಟ್ಟಿದೆ, ಪ್ಲಸ್ ಅಡ್ವೊಕೇಟ್ಸ್ ಆ್ಯಕ್ಟು ಗೊತ್ತಿದೆ. ಅದಕ್ಕೆ ಯಾವುದೇ ಕೋರ್ಟ್ಗಳು ಸಹ ನಿಷೇಧ ವ್ಯಕ್ತಪಡಿಸಿಲ್ಲ ಸರ್. ಅಲ್ಲ ಸರ್, ಈಗ ನನಗೆ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ನನಗೆ ಸೆಕ್ಷನ್ ಎ, ಸೆಕ್ಷನ್ ಬಿ ಅಂತಲೇ ಹೇಳಬೇಕೆ? ಅಥವಾ ಇಲ್ಲ ಸ್ವಾಮಿ, ನಾನು ಹಿಂಗೆ ತಪ್ಪು ಮಾಡಿಲ್ಲ, ನಾನು ಹಿಂಗೆ ಮಾಡಿದರೆ, ಇವ್ರು ಹಿಂಗೆ ಮಾಡಿದ್ದಾರೆ, ಈ ಕಾನೂನು ಪ್ರಕಾರ ಅಂತಲೇ ಅಂದರೆ ಬೆಟ್ ಮಾಡಿ ತೋರಿಸ್ಬೇಕು ಅದನ್ನು? ಎ, ಬಿ, ನೀವು ಕೇಳಿದಂಥ ಪ್ರಶ್ನೆ ಭಾಳ ಉಚಿತವಾಗಿದೆ. ಇದು ಒಬ್ಬ ಮನುಷ್ಯ ತನ್ನ ಬುದ್ಧಿಮತ್ತೆಯಿಂದ ತನ್ನ ಕೆಲಸ ಮಾಡ್ತಿರ್ಬೇಕಾದ್ರೆ ಅವನಿಗೆ ಸಾಮಾನ್ಯವಾದ ಒಂದು ಜ್ಞಾನ ಬೇಕಾಗತ್ತೆ, ಕಾನೂನಿನ ಅರಿವು ಬೇಕಾಗತ್ತೆ ಅವನಿಗೆ. ಕಾನೂನಿನ ಅರಿವಿಲ್ಲ ಅಂದರೆ ಅವನು ಯಾವುದ್ರಲ್ಲಿ ಹಾಕಬೇಕು, ಹೇಗೆ ಹೋಗ್ಬೇಕು, ಹೇಗೆ ಮುಂದುವರಿಬೇಕು, ಕಾನೂನಿನ ನಾನು ಸಹಾಯವನ್ನು ಹೇಗೆ ಪಡಿಬೋದು ಅನ್ನೋದ್ರ ಬಗ್ಗೆ ಅವನಿಗೆ ಗೊಂದಲ ಉಂಟಾಗ್ಬಿಡುತ್ತೆ. ಈ ಗೊಂದಲಗಳ ನಿವಾರಣೆಗಾಗಿ ಅವನು ಒಂದು ಸ್ವಲ್ಪ ಅಕ್ಷರಸ್ಥ ಆಗಿದ್ದರೆ ತಾನು ಮಾಡ್ಕೊಳ್ಬೋದು. ಅವನು ಓದಿ ತಾನು ಏನು ಅವನು ಮುಂದೆ ಮಂಡಿಸ್ಬೇಕು ಅಂತಿದ್ದಾನೆ, ಕೋರ್ಟ್ ನ್ಯಾಯಾಲಯಗಳಲ್ಲಿ ಯಾವ ರೀತಿ ಮಂಡನೆ ಮಾಡಬೇಕು ಅಂತಿದ್ದಾನೆ, ಅವನಿಗೆ ಅನುಭವ ಇರೋ ಸ್ವಂತ ಅನುಭವದಿಂದನಾದರೂ ಮಾಡಿ ಮುಂದುವರಿಸ್ಬೋದು. ಅಲ್ಲ ಸರ್, ಅಕ್ಷರ ಇರುತ್ತೆ, ಓದಿದ್ದಾನೆ. ಆದರೆ ನಿಮ್ಮ ಕಾನೂನು ಪ್ರಕಾರ ಅಂದರೆ ಸೆಕ್ಷನ್ಗಳಿದಾವಲ್ಲ, ಅದನ್ನು ನಾವು ಓದಿಲ್ಲ. ಇಲ್ಲ, ಈಗ ಈ ಪ್ರಶ್ನೆ ಏನಿದೆ ಅಂದರೆ ಭಾಳ ಸುಲಭವಾಗಿದೆ. ಈಗ ಒಬ್ಬ ವ್ಯಕ್ತಿ ತನ್ನ ಕೇಸನ್ನು ತಾನು ನಡೆಸ್ತಾ ಇದ್ದಾನೆ ಅಂತ ಪಕ್ಷದಲ್ಲಿ ಅವನು ಅನಿವಾರ್ಯವಾಗಿ ಯಾವ ಕಾನೂನಿನಡಿ ಅವನು ಹಾಜರಾಗ್ತಾ ಇದ್ದಾನೆ ಕೋರ್ಟ್ಗಳಲ್ಲಿ, ಯಾವ ವಿಚಾರವಾಗಿ ಅವನು ಮಂಡನೆ ಮಾಡ್ತಾ ಇದ್ದಾನೆ, ತಾನೇ ತನ್ನ ವಾದವನ್ನು ಮಂಡನೆ ಮಾಡ್ತಿದ್ದಾನೆ ಅನ್ನೋದ್ರ ಬಗ್ಗೆ ಅವನಿಗೆ ಸ್ವಲ್ಪ ತಿಳುವಳಿಕೆ ಮೂಡಿಸ್ಕೊಂಡಿರ್ತಾನೆ. ಹಾಗೆ ವಿತೌಟ್ ಎನಿ ನಾಲೆಡ್ಜ್ ಇಲ್ದಿರ, ಅವನ ಜ್ಞಾನ ಇಲ್ದಿರ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವನಿಗೆ ಬರ್ತಾ ಅವನು ಪಾರ್ಟಿಸಿಪೇಷನ್ ಮಾಡ್ತಾ ಕೋರ್ಟಿನ ಪ್ರಕ್ರಿಯೆಗಳಲ್ಲಿ ತನ್ನ ತೊಡಗಿಸ್ಕೊಳ್ತಾ ಅವನಿಗೆ ಕಾನೂನಿನ ಚೌಕಟ್ಟಿನ ಅರಿವು ಅಗಾಧವಾಗಿ ಸಿಗ್ತಾ ಹೋಗುತ್ತೆ. ಆ ಜ್ಞಾನದಿಂದ ಅವನು ಮತ್ತು ಉತ್ತಮಪಡಿಸ್ಕೊಂಡು ಆ ಯಾವ ಒಂದು ದಾವೆಯಲ್ಲಿ ಅವನು ಏನು ಮಂಡಿಸ್ಬೇಕಾಗಿದ್ದಾನೆ ಅದಕ್ಕೆ ತಕ್ಕಂಥ ಏನು ಕಾನೂನುಗಳಿದೆ ಆ ಕಾನೂನನ್ನು ಅಭ್ಯಾಸ ಮಾಡಿಕೊಂಡೇ ಬಂದಿರ್ತಾನೆ. ಹಾಗಾಗಿ ಅದೇ ನನಗೇನಂತ ಹೇಳಿದ್ರೆ, ಅದು ಭಾಳ ವರ್ಷಗಳಿಂದ ಕಾಡ್ತಿದ್ದಿದ್ದು ನನಗೆ. ಈ ಚಾರ್ಲ್ಸ್ ಶೋಭರಾಜ್ ಅಂತವರು ಹೇಗೆ ಅದನ್ನು ಇದು ಮಾಡ್ತಾರೆ, ಹಂಗೇ ಮಾಮೂಲಿ ಹಂಗಾದ್ರೆ ನಾವು ಬೇಕಾದ್ರೆ ಕೇಸಿಗೆ ಬರ್ತೀವಿ. ಈಗ ನಾನೇನೋ ಒಂದು ತಪ್ಪು ಮಾಡಿದ್ದೀನಿ, ಈಗ ನನ್ನ ಆರೋಪಿ ಅಂತ ಇದು ಮಾಡಿದ್ದಾರೆ, ಈಗ ನಾನು ಓದಿಲ್ಲ. ಆದರೆ ಇಲ್ಲ ಸ್ವಾಮಿ, ನಮಗೆ ಈ ಥರ ಕಾನೂನು ನನಗೆ ಗೊತ್ತಿಲ್ಲ, ಸೊ ನನ್ನ ಈ ಥರ ಮಾಡಿದ್ದಾರೆ ಇವರು, ಪೊಲೀಸರು ಹಿಂಗೆ ಹಿಡ್ಕೊಂಬಂದಿದ್ದಾರೆ, ನಾನು ತಪ್ಪೇ ಮಾಡಿಲ್ಲ, ಹಂಗಾಗಿ ನನ್ನ ವಾದವನ್ನು ನಾನೇ ಮಾಡ್ತೀನಿ ಅಂತ ಅನ್ಬೋದು ಅವಾಗ. ಹೌದು, ಸಾಧಾರಣವಾಗಿ ಏನಾಗುತ್ತೆ, ಈ ಚಾರ್ಲ್ಸ್ ಶೋಭರಾಜ್ನ ನಾನು ಕತೆ ಕೇಳಿದಾಗ, ಚಾರ್ಲ್ಸ್ ಶೋಭರಾಜು ಅವನು ಬುದ್ಧಿವಂತನೂ ಹೌದು, ಕಾನೂನಿನ ಎಲ್ಲ ಪ್ರಕ್ರಿಯೆಗಳಲ್ಲೂ ಅವನು ಭಾಗವಹಿಸ್ತವನು. ಅವನಿಗೆ ಈ ಕ್ರಿಮಿನಲ್ ಲಾ ಬಗ್ಗೆ ಇದ್ದಂಥ ಇಂಟೆನ್ಷನ್ಸು, ಅವನು ಎಲ್ಲಿ ಜೈಲಲ್ಲಿದ್ದರೂ ಅಲ್ಲೇ ಬುಕ್ಸ್ನ ಸ್ಟಡಿ ಮಾಡೋನು. ಅವನು ಓದ್ಕೊಳ್ಳೋನು, ಮತ್ತೆ ಬೇಕಾದಷ್ಟು ಓದ್ಕೊಂಡಿದ್ದನ್ನ ಹಳೆ ಕೇಸ್ಗಳು ಏನಾಯಿತು ಅದನ್ನೆಲ್ಲ ತಿರುವಾಡಿ ಆ ಪುಟಗಳನ್ನೆಲ್ಲ ತಿರುಗ್ಕೊಂಬಂದು ತನ್ನ ಕೇಸನ್ನು ತಾನೇ ಮಾಡ್ತಿದ್ದ. ಅಂಥ ಬುದ್ಧಿವಂತಿಕೆ ಇತ್ತು. ಎಲ್ಲಿ ಕಾನೂನಿನಲ್ಲಿ ಎಲ್ಲಿ ಲೋಪದೋಷಗಳಿದೆ
ಅವನಿಗೆ ಪರ್ಫೆಕ್ಟ್ ಆಗಿ ಗೊತ್ತಾಗ್ತಾ ಇತ್ತು, ಯಾಕಂದ್ರೆ ಅವನಿಗೆ ಆ ಬುದ್ಧಿಮತ್ತೆ ಇತ್ತು, ಇಂಟೆಲಿಜೆನ್ಸ್ ಅಂತ ಏನ್ ಹೇಳ್ತೀವಿ, ಆ ಇಂಟೆಲಿಜೆನ್ಸ್ ಇತ್ತು. ಅದನ್ನ ಹೇಗೆ ಅಪ್ಲೈ ಮಾಡಬೇಕು, ನಾವು ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ಕಾನೂನುಗಳನ್ನ, ಎಲ್ಲಿ ಕಾನೂನಿನ ಲೋಪದೋಷಗಳನ್ನ ನನ್ನ ಕೇಸಿಗೆ, ನನ್ನ ಪರವಾಗಿ ನಾನು ಹೇಗೆ ಬಳಸ್ಕೊಳ್ಬೇಕು ಅಂತ ಒಂದು ಬುದ್ಧಿ ಚಾಕಚಕ್ಯತೆ ಅವನಿಗೆ ಇದ್ದಿದ್ರಿಂದ ಅವನು ಗೆಲ್ತಾ ಇದ್ದ. ಆಮೇಲೆ ಕಾನೂನು ವಾದವನ್ನು ಮಂಡಿಸ್ಬೇಕಾದ್ರೆ ಎಷ್ಟೋ ಜನ ನ್ಯಾಯಾಧೀಶರುಗಳಿಗೆ ಅವನು ಒಂಥರ ಬ್ಲಫ್ ಆಗ್ಬಿಡ್ತು. ಬ್ಲಫ್ ಅಂದ್ರೆ ಇನ್ ಸೆನ್ಸ್ ಒಂಥರ ಅವ್ರಿಗೆ ಪ್ರಕ್ರಿಯೆ ಎಲ್ಲ ಅವ್ರಿಗೆ ಗೊತ್ತಿರಲ್ಲ. ಈ ಕಾನೂನಿನ ಪ್ರಕ್ರಿಯೆನಲ್ಲಿ ಇವನು ಏನೋ ಹೇಳ್ತೀನಲ್ಲ ಹೊಸದಾಗಿ ಅನ್ಕೊಂಡು ಅವ್ರು ಮತ್ತೆ ಓದ್ಕೊಂಡ್ ಬರ್ಬೇಕಾಗಿದೆ. ಈ ತರ ಸಂದರ್ಭಗಳು ಬಹಳಷ್ಟು ಬಂದಿದೆ. ಹಾಗಾಗಿ ಚಾರ್ಲ್ಸ್ ಸೋಬ್ರಾಜ್ ಅಂತವ್ರು ಇದ್ದಾರೆ. ಕಾನೂನು ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಎಷ್ಟೋ ಜನ ನೀವು ಹೇಳ್ದಾಗೆ ಕಾನೂನಿನ ಅರಿವೇ ಇಲ್ದಿರ ಅಲ್ಲಿ ಬಂದು ನಿಲ್ಲಕ್ಕಾಗೋದಿಲ್ಲ, ಸಾಧ್ಯತೆ ಇಲ್ಲ. ಸ್ವಲ್ಪ ಕಾನೂನಿನ ಜ್ಞಾನ ಬೇಕು. ಏನು ದಾವೆ ಇದೆ ಅವನು, ಏನು ಕೇಸ್ನಲ್ಲಿ ಅವನು ಬಂದಿದ್ದಾನೆ, ಆ ಕೇಸಿಗೆ ಸಂಬಂಧಪಟ್ಟಷ್ಟಾದ್ರೂ ಅವನಿಗೆ ತಿಳುವಳಿಕೆ ಜ್ಞಾನ ಇರಬೇಕಾಗುತ್ತೆ, ಸಾಧಾರಣ ಬೇಸಿಕ್ ಇರಬೇಕು. ಅಲ್ಲ, ಬೇಸಿಕ್ ಗೊತ್ತಾಗುತ್ತೆ ಸರ್. ನನಗಂತಿರೋದ್ರಿಂದ ಯಾವ ಕಾನೂನು ಅಡಿಯಲ್ಲಿ ಎಷ್ಟನೇ ಇದ್ರೊಳಗೆ ಏನೋ ಬಿನೋ ಸಿನೋ ಡಿನೋ ಏನು ಇರ್ದಿಲ್ಲ, ಈ ತರ ಬಂದಾಗ ಸೆಕ್ಷನ್ಗಳಿದೆ ಅಂತ ಅವನು ಅದನ್ನು ತಿಳ್ಕೊಂಡಿದ್ರೆ ಮಾತ್ರ ಆಗೋದಲ್ವಾ. ಕೆಲವು ಕಾನೂನು ಪ್ರಕ್ರಿಯೆಯಲ್ಲಿ ಅದರದೇ ಆದಂಥ ಸೆಕ್ಷನ್ಸ್ ಇದೆ. ಒಂದು ಕಾನೂನಿನ ಒಂದು ಕಾಯ್ದೆಗಳಲ್ಲಿ ಏನಾಗುತ್ತೆ ಅಂದ್ರೆ ಅದು ಕ್ಲೀನಾಗಿ ಅರೇಂಜ್ ಮಾಡ್ಕೊಂಡು ಹೋಗಿದ್ದಾನೆ ಸೆಕ್ಷನ್. ಇಂಥ ಸೆಕ್ಷನಲ್ಲಿ ಈ ಥರ ಯಾವ ರೀತಿ ನಾನು ಡಿಫೆಂಡ್ ಮಾಡಬೇಕು, ಯಾವ ರೀತಿ ಬರವಣಿಗೆ ಮಾಡ್ಕೊಳ್ಬೇಕು, ಯಾವ ರೀತಿ ನಾನು ಮನಮುಟ್ಟು ಅಂತ ಹೇಳಬೇಕು ಕೋರ್ಟ್ಗೆ, ಇವೆಲ್ಲದ್ರ ಬಗ್ಗೆನೂ ಜ್ಞಾನ ಕೊಟ್ಟಿರ್ತಾನೆ. ಇದೆಲ್ಲರ ಬಗ್ಗೆ ಅಕಸ್ಮಾತ್ ಅವನಿಗೆ ಗೊತ್ತಿರಲೇಬೇಕು ಅಂತೇಳಿ ಅವ್ನು ಟೆಸ್ಟ್ ಮಾಡೋದಿಲ್ಲ. ಇವನ್ ನ್ಯಾಯಾಲಯಗಳು ಸಹ ಈ ಪ್ರಕ್ರಿಯೆನಲ್ಲಿ ಅವ್ನು ಬಂದಾಗ ಅವನಿಗೆ ಸಹಕಾರ ಕೊಡುತ್ತೆ, ನ್ಯಾಯಾಧೀಶರ ಸಮೇತ ಸಹಕಾರ ಕೊಡ್ತಾರೆ. ಈ ಥರ ಇದೆ ಅಂದಾಗ ನೀವು ಇಂಥ ಕಾನೂನಿನ ಈ ಸೆಕ್ಷನಲ್ಲಿ ಬನ್ನಿ ಅಂತ ಬರುತ್ತೆ. ಹಾಗಾಗಿ ಕಾನೂನಾತ್ಮಕವಾಗಿ ಅವನು ಹೋರಾಡ್ತಾನೆ ಅಂದರೆ ನ್ಯಾಯಾಲಯಗಳು ಸಹ ಅಂಥ ವ್ಯಕ್ತಿಗೆ, ಅವನಿಗೆ ಅಕಸ್ಮಾತ್ ಜ್ಞಾನ ಇಲ್ದಿರುವಂಥ ವ್ಯಕ್ತಿಗೆ ಸ್ವಲ್ಪ ಜ್ಞಾನವನ್ನು ಕೊಡುತ್ತೆ. ಅವನು ಆ ಜ್ಞಾನವನ್ನು ಇಟ್ಕೊಂಡು ಮುಂದುವರಿಬೋದು, ಡೆವಲಪ್ ಅವ್ನು ಮುಂದುವರಿಸ್ಬೋದು ಅವ್ನ ದಾವೆನ. ಹಾಗೆ ಒಂದು ಚಾನ್ಸ್ ಇದೆ. ಬೇರೆ ಕಾನೂನುಗಳ ಥರ ಏನು ಹೇಳಿರುತ್ತೆ ಸರ್ ನಿಮಗೆ? ಇದು ಬೇರೆ ಕಾನೂನಲ್ಲಿ ಏನಾಗುತ್ತೆ ಅಂದರೆ ಈ ಕೆಲವು ವೈಯಕ್ತಿಕವಾದ ಕಾನೂನುಗಳಿದೆ. ಹೌದು ಸರ್. ಈ ಕುಟುಂಬ ನ್ಯಾಯಾಲಯಗಳಿದೆ. ಕುಟುಂಬ ನ್ಯಾಯಾಲಯದ ಕಾಯ್ದೆನೇ ಬೇರೆ ಇದೆ. ಕುಟುಂಬ ನ್ಯಾಯಾಲಯದ ಕಾಯ್ದೆನಲ್ಲಿ ಏನಾಗುತ್ತೆ, ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಅವನು ತನ್ನ ದಾವೆಯನ್ನು ತಾನೇ ನಡೆಸ್ಬೋದು. ಕಕ್ಷಿದಾರನಾಗ ನಡೆಸ್ಬೋದು, ಇಲ್ಲ ಅಂದರೆ ವಿರುದ್ಧ ಅಪೋನೆಂಟ್ ಆಗೋ ಕೆಲಸ ಮಾಡ್ಬೋದು. ಅವನು ಯಾವ ರೀತಿ ಬರ್ತಾನೆ ಅನ್ನೋದ್ರ ಮೇಲೆ ಆ ಕೇಸಲ್ಲಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ಅಲ್ಲಿ ಅವನು ವಾದವನ್ನು, ಇವಾಗ ನನ್ನ ಕುಟುಂಬ ಸಮಸ್ಯೆ ನನಗಿದ್ರೆ ನನಗೆ ಗೊತ್ತಿದೆ, ನನ್ನ ಸಮಸ್ಯೆ ಏನಿದೆ ಅಂತ ನನಗೆ ಗೊತ್ತಿದೆ, ನಾನೇ ಬಲ್ಲವನಾಗಿದ್ರಿಂದ ನನಗೆ ಗೊತ್ತಿರೋ ಸಮಸ್ಯೆಯನ್ನು ಬೇರೆಯವ್ರ ಮುಖಾಂತರ ಹೇಳೋ ಅಗತ್ಯ ಇಲ್ಲ. ಹಾಗಾಗಿ ನಾನೇ ಮಂಡಿಸ್ಬೋದು, ನನ್ನ ವಾದವನ್ನು ನಾನೇ ಮಂಡಿಸ್ಬೋದು, ಒಂದು ಅವಕಾಶ. ಇನ್ನೊಂದೇನಾಗುತ್ತೆ ಅಂದರೆ ಈ ಆರ್ಬಿಟ್ರೇಷನ್ ತಗಾದಿಗಳಲ್ಲಿ ಯಾವುದೋ ಒಂದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್ ಇರ್ಬೋದು, ಅಥವಾ ಆರ್ಬಿಟ್ರೇಷನ್ ಆ್ಯಕ್ಟ್ ಅಂತಾನೆ ಇದೆ. ಆರ್ಬಿಟ್ರೇಷನ್ ಆ್ಯಕ್ಟ್ ಅಂದರೆ ಎಲ್ಲ ತಕರಾರುಗಳು ಏನಾದ್ರು ಬಂದಾಗ, ಅಥವಾ ಏನಾದ್ರು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಅಂತಿದೆ, ಒಪ್ಪಂದ ಕಾಯ್ದೆ. ಒಪ್ಪಂದ ಕಾಯ್ದೆನಲ್ಲಿ ಬಂದಾಗ ಇವಾಗ ನೀವು ಸಹಜವಾಗಿ ಯಾವುದೋ ಒಂದು ಒಪ್ಪಂದ ಮಾಡ್ಕೊಂಡಿದ್ದೀವಿ, ಒಪ್ಪಂದದಲ್ಲಿ ಎಲ್ಲ ಒಂದು ಕಡೆ ಮುರಿದು ಬೀಳ್ಬೋದು. ಏನೋ ಒಪ್ಪಂದದ ಕಂಡೀಷನ್ಗಳಿಗೆ, ಆ ನಿಬಂಧನೆಗಳಿಗೆ ಒಳಪಡದೇ ಇದ್ದರೆ ನಾವೇನು ಮಾಡ್ತೀವಿ, ಇವಾಗ ಮುರಿದು ಹೋಗೋ ಚಾನ್ಸ್ ಇರ್ಬೋದು. ಹಾಗಾಗಿ ಆ ಕಂಡೀಷನ್ಗಳೇನು ಅಂತ ನಮಗೆ ನಿಮಗೆ ಇಬ್ಬರಿಗೆ ಗೊತ್ತಿದ್ದಾಗ ನಾನು ನನ್ನ ದಾವೆಯನ್ನು ನಾನೇ ನಡೆಸ್ಬೋದಲ್ಲ. ಯಾಕಂದ್ರೆ ಆ ಕಂಡೀಷನ್ ನನಗೆ ಮಾತ್ರ ಗೊತ್ತಿದೆ, ಔಟ್ಸೈಡರ್ಸ್ನ ಹೆಲ್ಪ್ ತೊಗೊಳ್ಳೋಂತ ಇಲ್ಲ. ಇದು ಏನೇ ಕಾನೂನು ಪ್ರಕ್ರಿಯೆ ನಡಿಬೇಕಾದ್ರೂ ಆ ಕಾನೂನಿನ ಪರಿಮಿತಿಯೊಳಗೆ ನಡಿಬೇಕೇ ವಿನಃ ಔಟ್ಸೈಡ್ ಇದು ಸಂಬಂಧಪಟ್ಟಂಥ ಕಾಯ್ದೆಗಳಿಂದ ನಡೆಯಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಭಾರತೀಯ ಒಪ್ಪಂದ ಕಾಯ್ದೆ, ಒಪ್ಪಂದ ನಿಯಮಗಳಿದೆ ಅದು. ಆಮೇಲೆ ತಕರಾರು ತಗಾದೆಗಳು ಬಂದಾಗ ಅದನ್ನ ಆರ್ಬಿಟ್ರೇಷನ್ ಆ್ಯಕ್ಟ್ ಹೇಗೆ ಮುಂದುವರಿಬೇಕು. ಆಮೇಲೆ ಇನ್ನೊಂದು ಮೀಡಿಯೇಷನ್, ಮಧ್ಯಸ್ಥಿಕಾ ಕಾನೂನುಗಳಿದೆ. ಹಾಗೆ ರಿಕನ್ಸಿಲಿಯೇಷನ್ ಅಂತ ಮತ್ತೆ ಮರು ಒಪ್ಪಂದ ಮಾಡಿಕೊಂಡು ಅವರೆಲ್ಲ ಮತ್ತೆ ಪಾರ್ಟಿಗಳನ್ನ ಒಟ್ಟಿಗೆ ತಂದು ಮಾಡುವಂಥ ಕಾನೂನಲ್ಲಿ ವೈಯಕ್ತಿಕವಾಗಿ ಬಂದ್ರೇ ಸಾಕಷ್ಟು ಅನುಕೂಲಗಳಿದೆ. ಅದಕ್ಕೆ ಪೂರಕವಾದಂಥ ಕಾನೂನು ಸಲಹಾ ಸಮಿತಿ ಇದೆ, ನ್ಯಾಯಾಲಯಗಳು ಸಹ ಅದನ್ನೆಲ್ಲ ಒಪ್ಪತ್ತೆ ಮಾಡಿಕೊಡ್ತಾರೆ. ಅದೇ ಸರ್, ಈಗ ನೀವು ಹೇಳಿದ್ರಿ ಅದು ವೈಯಕ್ತಿಕ ಕಾನೂನು, ಇದು ಸಂಬಂಧಪಟ್ಟ ವೈಯಕ್ತಿಕ ಏನೋ ಸಮಸ್ಯೆ ಇದ್ದಾಗ ಡಿಸ್ಪ್ಯೂಟ್ ಇದೆ ಅವನೇ ಮಾತಾಡ್ಬೋದು ಅಂತ. ಅದಕ್ಕೂ ಅವನು ಏನಾದರೂ ಕಾನೂನು ಇದಾಗಬೇಕಾಗತ್ತಾ, ನಂಬರ್ 1 ನಂಬರ್ 2 ಅಂತ ಏನಾದರೂ ಹೇಳ್ಬೇಕಾಗತ್ತಾ? ಇಂಥಲ್ಲ ಅಲ್ಲಿ ಸಹಜವಾಗಿ ಪ್ರಕ್ರಿಯೆನಲ್ಲಿ ಕಾನೂನಲ್ಲಿ ಬರುವಂಥ ಪ್ರಕ್ರಿಯೆಯಲ್ಲಿ, ನ್ಯಾಯಾಲಯಗಳಲ್ಲಿ ಬರೆಯುವಂಥ ಕಾನೂನಾತ್ಮಕವಾದ ಪ್ರಕ್ರಿಯೆಗಳಲ್ಲಿ ಅವನು ಹೋರಾಡಬೇಕು ಅಂದರೆ ಸ್ವಲ್ಪನಾದರೂ ಅದ್ರ ಬಗ್ಗೆ ಆ ಒಂದು ನಿಬಂಧನೆಗಳೇನಿದೆ, ಅವನಿಗೆ ಯಾವ ರೀತಿ ಮುಂದುವರಿಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ನೋಡ್ಕೊಂಡಿರ್ಬೇಕು. ಅದು ಹಾಕಲೇಬೇಕು ಅಂತೇನಿಲ್ಲ, ನಾನು ಹೇಳ್ಬೋದು, ಹೇಳಿರೋದು ಮಾತ್ರ. ಅಕಸ್ಮಾತ್ ಹಾಕಲಿಲ್ಲ ಅಂದರೆ ಇಂಥ ಒಂದು ಕಾನೂನಾತ್ಮಕವಾದಂಥ ಚೌಕಟ್ಟಿನಲ್ಲಿ ಬಾ ಅಂತ ನ್ಯಾಯಾಲಯಗಳು ಸಹ ಹೇಳ್ಕೊಡ್ತಾವೆ ಅವನಿಗೆ. ಹೌದಾ? ಹಾಗಾಗಿ ಈಸಿ ಮಾಡುತ್ತೆ.
ಇವಾಗ ಸುಲಭ ಮಾಡಿಕೊಡುತ್ತೆ ಅವನಿಗೆ ಕಷ್ಟ ಯಾರೋ ಒಬ್ಬ ಏನು ಗೊತ್ತಿಲ್ದಿರೋನು ಬಂದ್ಬಿಟ್ಟ ಅಂದರೆ ಅನಕ್ಷರಸ್ಥ ಬಂದ ಅಂತ ಇಟ್ಕೊಳ್ಳಿ, ಅವ್ನು ಅನಕ್ಷರಸ್ಥರು ಎಷ್ಟೋ ಚೆನ್ನಾಗಿ ಹೇಳ್ತಾರೆ. ಇಲ್ಲಿ ವಾದ ಮಂಡನೆ ಎಷ್ಟು ತುಂಬ ಚೆನ್ನಾಗಿ ಮಾಡ್ತಾರೆ. ಕೆಲವು ಸರಿ ನೋಡ್ತೀವಿ ಯಾವುದೋ ಕೇಸ್ಗಳಲ್ಲಿ ಬಂದಾಗ ನೀವು ಭಾಳ ತಮಾಷೆಯಾಗಿ ಇರುತ್ತೆ, ಮತ್ತು ಎಷ್ಟು ಕರೆಕ್ಟಾಗಿ ನಿಖರವಾಗಿ ಮಾತಾಡ್ತಾರೆ ಅಂದರೆ ಕಾನೂನು ಪಂಡಿತರುಗಳೇ ಒಂದು ಅವರಿಗೆ ಒಂಥರ ನಾಚಿಕೆ ಆಗ್ಬೇಕು, ಆ ಥರ ಸ್ವಭಾವ ಬಂದ್ಬಿಡುತ್ತೆ. ಇದೇನು ಇಷ್ಟು ಚೆನ್ನಾಗಿ ನಮ್ಮ ವಾದ ಮಂಡನೆ ಮಾಡ್ತಾ ಇದ್ದಾನಲ್ಲ, ಸಂಕೋಚ ಆಗ್ಬಿಡುತ್ತೆ ಅವ್ರಿಗೆ, ಎಷ್ಟು ಚೆನ್ನಾಗಿ ತಿಳುವಳಿಕೆ ಇದನ್ನು. ಇಲ್ಲಿ ಏನಂದರೆ ಕೆಲವಕ್ಕೆ ಅನಕ್ಷರಸ್ಥರಿಗೆ ಅಲ್ಲಿ ಯಾವುದೇ ಮಿತಿ ಇಲ್ಲ ಸರ್. ಅವರು ಭಾವನಾತ್ಮಕವಾಗಿ ಹೃದಯಾತ್ಮಕವಾಗಿ ಮಾತಾಡ್ಬಿಡ್ತಾರೆ, ಹೃದಯದಿಂದ ಮಾತಾಡ್ಬಿಡ್ತಾರೆ ಓಪನ್ ಆಗಿ. ಅಲ್ಲಿ ಅದು ಭಾಳ ಟಚ್ ಆಗುತ್ತೆ, ಅದು ಟಚ್ ಆಗುತ್ತೆ. ಹೃದಯದಿಂದ ಮಾತಾಡಿದಾಗ ನೈಜತೆ ಇದೆ, ಸತ್ಯತೆ ಇರುತ್ತೆ ಸರ್ ಆ ಮಾತು. ಹೌದು. ಹಾಗಾಗಿ ಅವನ ಪರವಾಗಿ ದಾವೆಗಳೆಲ್ಲ ಆಗೋ ಚಾನ್ಸ್ ಇದೆ, ಮತ್ತು ಅಲ್ಲಿಂದ ಗೆಲುವನ್ನು ಪಡಿಬೋದು. ಈ ಥರ ಒಂದು ಸಿಚುವೇಶನ್ ಇದೆ. ಮತ್ತೆ ಯಾವ ವಿಚಾರ ಸಂಬಂಧಪಟ್ಟಂಗೆ ಅವರೇ ವೈಯಕ್ತಿಕವಾಗಿ ಮಾಡ್ಬೋದು ಸರ್. ಈಗ ನೀವು ಹೇಳ್ದಂಗೆ ಅದು ಯಾವುದು ವೈಯಕ್ತಿಕ ಕಾನೂನು, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಮಾಡಿ ಕುಟುಂಬ ಸಮಸ್ಯೆಗಳಲ್ಲಿ, ಕುಟುಂಬ ಸಮಸ್ಯೆ, ಹಣಕಾಸಿನ ವಿಚಾರದಲ್ಲಿ ಏನಾದರೂ ಒಡಂಬಡಿಕೆ ಆಗಿದ್ರೆ ಅದರಲ್ಲೂ, ಆಮೇಲೆ ಬೇರೆ ಬೇರೆ ವಿಚಾರಗಳಲ್ಲಿ ಒಡಂಬಡಿಕೆ ಆಗಿದ್ರೆ ಅದನ್ನು ಸಹ ಬರ್ಬೋದು. ಆಮೇಲೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆ್ಯಕ್ಟು, ಎಂಪ್ಲಾಯೀಸ್ ವೆಲ್ಫೇರ್ ಕಾಂಪನ್ಸೇಷನ್ ಆ್ಯಕ್ಟ್ ಅಂತಿದೆ, ಅದೆಲ್ಲನೂ ಅದರಲ್ಲೂ ಸಮೇತ ಅವನು ವಾಲಂಟಿಯರ್. ಬಿಕಾಸ್ ಇವಾಗ ನಾನು ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ನಾನು ತುಂಬ ನನಗೆ ಮಾನಸಿಕವಾಗಿ ನಾನು ನೊಂದಿದ್ದೀನಿ ಅಂದರೆ ನನಗೆ ಆಟೋಮೆಟಿಕ್ಕಾಗಿ ನನಗೇನಾಗುತ್ತೆ, ನಾನೇ ನನ್ನ ಕೇಸ್ ನಡೆಸ್ಬೋದಲ್ಲ, ನಾನು ಯಾಕೆ ಬೇಕು ಒಂದು. ಸೆಕೆಂಡ್ಲಿ ಇನ್ನೊಂದೇ ಭಾಳ ಮುಖ್ಯವಾದ ಅಂಶ ಹೇಳ್ಬೇಕಾಗಿತ್ತು ನಿಮಗೆ, ಈ ಆರ್ಥಿಕ ಅನುಕೂಲತೆಗಳು ಇಲ್ದಿದ್ದಾಗ ಎಷ್ಟೋ ಜನಕ್ಕೆ ಆರ್ಥಿಕವಾಗಿ ಸಬಲರಾಗಿರಲ್ಲ. ಹೌದು, ಅವ್ರು ಆಗ ಕಾನೂನಾತ್ಮಕ ಪ್ರಕ್ರಿಯೆಯಲ್ಲಿ ಯಾರೋ ಒಬ್ಬ ವಕೀಲನನ್ನು ನೇಮಿಸ್ಕೊಂಡು ಅವನಿಗೆ ಫೀಸ್ ಕೊಟ್ಟು ಅದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅಂತ ತುಂಬ ವ್ಯವಸ್ಥಿತವಾಗಿ ಉಚಿತ ಕಾನೂನು ಸೇವಾ ಪ್ರಾಧಿಕಾರ ಇದೆ, ಅದಕ್ಕೆ ತಕ್ಕಂಥ ಸಹಾಯವನ್ನು ಮಾಡ್ತಾರೆ. ಅವ್ರಿಗೆ ಬೇಕಾದ್ರೆ ಅವ್ರಿಗೆ ದುಡ್ಡು ಕಟ್ಟಕ್ಕಾಗಿಲ್ವ ಅಂದರೆ ವಕೀಲರನ್ನು ಸಹ ನೇಮಿಸ್ಕೊಡುತ್ತೆ, ಅವ್ರ ಪರವಾಗಿ ಆ ವಕೀಲರು ವಾದ ಮಾಡ್ತಾರೆ, ಇದೆಲ್ಲವೂ ಇದೆ. ಆವಾಗ ಅವನು ವಾದ ಮಾಡೋಕೆ ಅವನು ಇದನ್ನೆಲ್ಲ ತಗೊಳ್ಳಿ, ಈ ಸಹಾಯವನ್ನೆಲ್ಲ ತಗೊಂಡು ತನ್ನ ದಾವೆಯನ್ನು ನಡೆಸ್ಬೋದು, ತುಂಬ ಚೆನ್ನಾಗಿ ನಡೆಸ್ಬೋದು. ಸೊ ಗೆಳೆಯರೆ ಕೇಳಿದ್ರಲ್ಲ, ಅಂದರೆ ನಮ್ಮ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ನನ್ನ ಉದ್ದೇಶ ಇದ್ದಿದ್ದು ಈ ಚಾರ್ಲ್ಸ್ ಶೋಬರಾಜ್ ಸಂಬಂಧಪಟ್ಟಂಗೆ ಇಟ್ಕೊಂಡಿದ್ದೆ ನಾನು. ಆದರೆ ಸರ್ ಬರ್ತಾ ಯಾವ್ಯಾವ ವಿಚಾರಗಳ ಬಗ್ಗೆ ಸಂಬಂಧಪಟ್ಟಂಗೆ ನಾವು ಹೆಂಗೆ ನಾವು ಕೋರ್ಟಲ್ಲಿ ವಾದ ಮಾಡ್ಬೋದು, ಯಾವ ಥರ ಇರ್ಬೋದು, ಮತ್ತು ಕೋರ್ಟೂ ಸಹ ಅವ್ರಿಗೆ ದುಡ್ಡಿಲ್ಲ ಈ ಥರ ಅಪರಾಧಿಗಳಿಗೆ ಅಂತ ಹೇಳಿದ್ರೆ ಹೆಂಗೆ ಸಹಾಯ ಮಾಡುತ್ತೆ, ಅಲ್ಲಿ ವಕೀಲರನ್ನ ಹೆಂಗೆ ಇದು ಮಾಡಿಕೊಡುತ್ತೆ ಅಂತ ಕೇಳಿದರೆ, ಇಲ್ಲಿ ತನಕ ನಮ್ಮ ಜೊತೆಗೆ ಕುತ್ಕೊಂಡು ವಿ ಸೋಮಶೇಖರ್ ವಕೀಲರು ನಮ್ಮ ಜೊತೆ ಕುತ್ಕೊಂಡು ಇಷ್ಟೋ ತನಕ ಮಾತಾಡಿದರೆ ಅವರಿಗೆ ಶರಣಾರ್ಥಿ.